ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಕರ್ಸಿವ್ ರೈಟಿಂಗ್ ಯಾರಿಗೆ ಬರೆಯೋಕ್ಕೆ ಬರಲ್ಲ ಅವ್ರಗಳಿಗೆ ಕರ್ಸಿವ್ ರೈಟಿಂಗನ್ನು ಹೇಗೆ ಬರೆಯೋದು ಅನ್ನೋದನ್ನು ಶಾರ್ಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ. ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತಾನೆ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಇದೆಯಲ್ವಾ, ಪ್ರಾಕ್ಟೀಸ್ ಪೇಪರ್ 2 ಅಂತ ಇದೆ. ಪ್ರಾಕ್ಟೀಸ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇನ್ ಕರ್ಸಿವ್ ಫಾರ್ಮ್ ಅಂತ ಇದೆ. ನೀವು ಈ ಥರ ಬುಕ್ನಾದ್ರೂ ತೊಗೋಬೋದು ಅಥವಾ ಬೇರೆ ಥರನಾದ್ರೂ ತೊಗೋಬೋದು. ನಾನು ನಿಮಗೆ ಒಂದು ಎಕ್ಸಾಂಪಲಾಗಿ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ಸಮ್ ಫ್ರೂಟ್ಸ್ ಲೈಕ್ ಅ ಬನಾನಾ ಡು ನಾಟ್ ಹ್ಯಾವ್ ಎನಿ ಸೀಡ್ಸ್ ಇನ್ಸೈಡ್. ಅದು ಸೆಂಟೆನ್ಸ್ ಇದೆ. ಇದೇನಾದರೂ ಇರಲಿ ಸೆಂಟೆನ್ಸ್, ನೀವು ತಲೆ ಕೆಡಿಸ್ಕೊಬೇಡಿ. ಆದರೆ ಇದನ್ನು ಬರೆಯೋ ರೀತಿ ಹೇಗೆ ಅನ್ನೋದನ್ನು ನಾನು ನಿಮಗೆ ಶಾರ್ಟಾಗಿ ಹೇಳ್ಕೊಡ್ತೀನಿ ನೋಡಿ. ಸಮ್ ಅಂತ ಇದೆ ಅಲ್ವಾ, ಇಲ್ಲಿ ಯು ಶುಡ್ ಟೇಕ್ third line to join first line. Some. ಈ ಎರಡು ಲೈನನ್ನು ಟಚ್ ಆಗಬಾರ್ದು. ಯಾವುದೇ ಒಂದು ಲೆಟರು ಫಸ್ಟ್ ರೆಡ್ ಲೆಟರಿಂದ ಮಿಡಲ್ ಬ್ಲ್ಯಾಕ್ ಲೆಟರಿಂದ ಲೈನ್ಸಿಂದ ಸ್ಟಾರ್ಟ್ ಆಗಿ ರೆಡ್ ಲೈನನ್ನು ಟಚ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಸ್ಲೀಪಿಂಗ್ ಲೈನಿಗೆ ಬರಬೇಕು. ಕೆಳಗಡೆ ಸ್ಲೀಪಿಂಗ್ ಲೈನು, ಮಿಡಲ್ ಸ್ಲೀಪಿಂಗ್ ಲೈನ್ ಏನಾಗಬಾರ್ದು, ಟಚ್ ಆಗಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಹಾಗೆಯೇ ಎಫ್ ತಗೊಳ್ಳಿ. ಇದಕ್ಕಿಂತ ಫಸ್ಟು ನಿಮಗೆ ಕರ್ಸಿವ್ ರೈಟಿಂಗ್ ಹೇಗೆ ಬರೆಯೋದು ಅಂತ ಕಲ್ತಿಲ್ಲ ಅಂದರೆ, ಅಥವಾ ಕಲ್ತಿದ್ರೂ ಕೂಡ ಇನ್ನೂ ಬ್ಯೂಟಿಫುಲ್ಲಾಗಿ ಕಲಿಬೇಕು ಅಂದರೆ ನಾನು ಯಾವ ರೀತಿ ಫಾಲೋಅಪ್ ಮಾಡ್ತಾಯಿದ್ದೀನಿ ಅದನ್ನ ನೀವು ಅಬ್ಸರ್ವ್ ಮಾಡಿ ಫಾಲೋಅಪ್ ಮಾಡ್ತಾ ಹೋಗಿ. ಇದಕ್ಕೂ ಫಸ್ಟು ನಿಮಗೆ ಕರ್ಸಿವ್ ಲೆಟರಲ್ಲಿ ಆಲ್ಫಾಬೆಟ್ಸನ್ನು ಕಲ್ತಿರಬೇಕು. ಅದು ನಿಮಗೆ ಸ್ಮಾಲ್ ಲೆಟರ್ ABCD ಮತ್ತು ಕ್ಯಾಪಿಟಲ್ ಲೆಟರ್ ABCD ಅಂತ ಬರುತ್ತೆ. ಅದನ್ನು ಕೂಡ ಕಲ್ತ್ರೆ ನಿಮಗೆ ಇನ್ನೂ ತುಂಬ ಈಸಿಯಾಗಿ ಹೇಗೆ ಲೆಟರ್ಸ್ಗಳನ್ನ ಜಾಯಿನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ನಂತರ ನೀವೇನು ಮಾಡ್ತಾ ಹೋಗ್ಬೋದು, ಯಾವುದೇ ಇದೇ ಬುಕ್ ಬೇಕು ಅಂತ ಏನಿಲ್ಲ, ನೀವು 4 ಲೈನ್ಸ್ ಬುಕ್ಕನ್ನು ತೊಗೊಳ್ಬೇಕಾದ್ರೂ ಬರೀಬೋದು. ನಾನು ನಿಮಗೆ ಗೊತ್ತಾಗಲಿ ಅಂತ ಈ ಥರ ಬುಕ್ಕನ್ನು ತೋರಿಸ್ತಾ ಹೋಗ್ತಿದ್ದೀನಿ. ಇಷ್ಟ ಇದ್ದವ್ರು ಇದನ್ನು ನೀವು ತೊಗೊಂಡು ಕಂಟಿನ್ಯೂ ಮಾಡ್ಕೊಬೋದು. ನೋಡಿ, ಲೈಕ್ ಬನಾನಾ ಡು ನಾಟ್ ಹ್ಯಾವ್. ಇಲ್ಲಿ ಶಾರ್ಟಾಗಿ ಬರೆಯೋಕ್ಕೆ ಸಾಲಿಲ್ಲ, ಅದಕ್ಕೆ ಕೆಳಗಡೆ ಲೈನನ್ನು ಕಂಟಿನ್ಯೂ ಮಾಡ್ತೀನಿ. ನೀವು ಎಷ್ಟು ಬರೀರಿ, ಆದರೆ ನಿಮ್ಮದು ರೈಟಿಂಗ್ ಸ್ಕಿಲ್ ಏನಾಗಬೇಕು, ತುಂಬ ಚೆನ್ನಾಗಿರಬೇಕು. ಈ ಥರ ರೈಟಿಂಗ್ಸನ್ನು ಬರೆದ್ರೆ ನೀವು ಗುಡ್ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ಬೋದು. ಹಾಗೆಯೇ ತುಂಬ ಚೆನ್ನಾಗಿ ಅಕ್ಷರಗಳು ಕಾಣಿಸುತ್ತೆ. ನಿಮ್ಮ ಟೀಚರ್ಸ್ಗಾಗಲಿ, ನಿಮ್ಮ ಒಂದೊಬ್ಬರು ಲೆಕ್ಚರರ್ಸ್ಗಾಗಲಿ, ಎನಿವನ್ ನೀವು ಯಾವ ಸ್ಟೂಡೆಂಟ್ಸ್ ಆದರೂ ಕೂಡ ಈ ಒಂದು ಪ್ರಾಕ್ಟೀಸ್ ಲೆಟರನ್ನು ನೀವು ಕಂಟಿನ್ಯೂ ಮಾಡಿದ್ರೆ ಅಥವಾ ಈ ರೀತಿಯಾಗಿ ನೀವು ಕಲಿತ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗುತ್ತೆ. ಹಾಗೆಯೇ ನೀವು ಒಂದು ಗುಡ್ ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ.